ನಾಳೆ ಇದ್ದಂಥ ಹೋರಾಟ ಅಂದರೆ ಏಪ್ರಿಲ್ 21ನೇ ತಾರೀಕು ನಾವು ಶಿವಾಜಿ ವೃತ್ತದಿಂದ ದರ್ಬಾರ್ ಗ್ರೌಂಡ್ ತನಕ ನಾವು ಪಾದಯಾತ್ರೆ ಮುಖಾಂತರ ಅಲ್ಲಿ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂತ ಹೇಳಿ ಪೊಲೀಸ್ ಪರ್ಮಿಷನ್ಸ್ ಕೇಳಿದ್ವಿ. ಆದರೆ ಪೊಲೀಸ್ ಪರ್ಮಿಷನ್ಸ್ ಇವತ್ತು ನಿರಾಕರಿಸಿದ್ದಾರೆ. ನಾವು ನ್ಯಾಯಾಲಯದ ಮುಖಾಂತರ ಪರ್ಮಿಷನ್ಸ್ ತಗೊಂಬಂದು ವಿಜಯಪುರದಲ್ಲಿರುವ ದರ್ಬಾರ್ ಮೈದಾನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಆದರೆ ನಾಳೆ ನಡೆಯುವಂಥ ಹೋರಾಟ ಒಂದಿನ ಲೇಟ್ ಆಗ್ಬೋದು. ಆದರೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ, ಯಾರು ಅಷ್ಟೇ ನಾಳೆ ನಡೆಯುವಂಥ ಹೋರಾಟಕ್ಕೆ ಎಲ್ಲರೂ ಸಹಕರಿಸಿ ಶಾಂತಿಯುತವಾಗಿ. ಯಾಕೆಂದರೆ ವಿ ಆರ್ ಆಲ್ ವೆಲ್ ಎಜುಕೇಟೆಡ್ ಆಗಿರೋದ್ರಿಂದ ನಾವು ಕೋರ್ಟ್ ಮುಖಾಂತರ ಪರ್ಮಿಷನ್ಸ್ ತೊಗೊಂಬಂದು ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಿ ಸರ್ಕಾರದಲ್ಲಿರುವ ಏನು 43 ಇಲಾಖೆಯಿಂದ 2,84,000 ಪ್ಲಸ್ 1 ಲಕ್ಷ ನಿಗಮ ಮಂಡಳಿಯಿಂದ 3,84,000 ಖಾಲಿ ಹುದ್ದೆಗಳಲ್ಲಿ ಇದೇ ವರ್ಷ 1 ಲಕ್ಷ ಭರ್ತಿ ಆಗಬೇಕು. ನಾವು ಹೋರಾಟ ಮಾಡಿದ್ದಾದ್ಮೇಲೆ ಬಜೆಟಲ್ಲಿ 56,432 ಹುದ್ದೆಗಳನ್ನು ಏನು ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು, ಅದು ಮುಂದಿನ 8 ತಿಂಗಳು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಮತ್ತು KPSCಲಿ ಆಗಿರೋಂಥ ಅಕ್ರಮಗಳನ್ನು CBI ತನಿಖೆ ಮಾಡಬೇಕು. ಅದಕ್ಕೆ ಪ್ರತಿಯೊಂದು ಸ್ಟೂಡೆಂಟ್ಸು ಸಹಕರಿಸಿ. ಯಾಕೆಂದರೆ ಇವತ್ತು ಸರ್ಕಾರ ಏನು ಮಾಡ್ತಿದೆ ಅಂತಂದರೆ, ನಕ್ಸಲೈಟ್ಸ್ಗೆ BJP ಪಾರ್ಟಿ ಇರ್ಬೋದು, ಬೇರೆ ಬೇರೆ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಮತ್ತು JDS ಪಾರ್ಟಿ ಇರ್ಬೋದು, ಅವರಿಗೆ ಸಭೆ ಸಮಾರಂಭ ಇರ್ಬೋದು, ಪ್ರತಿಭಟನೆ ಇರ್ಬೋದು, ನಾಳೆ ಹೋರಾಟಕ್ಕೆ ಇವತ್ತೇ ಪರ್ಮಿಷನ್ ಸಿಗುತ್ತೆ. ಆದರೆ ಇವತ್ತು ವಿಜಯಪುರದಲ್ಲಿ ಮಳೆ ಬರ್ತಾ ಇದೆ. ಆದರೆ ಸಿಲ್ಲಿ ರೀಸನ್ ಕೊಟ್ಬಿಟ್ಟು ಪೊಲೀಸ್ ಇಲಾಖೆಯಿಂದ ಸರ್ಕಾರ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಪರ್ಮಿಷನ್ಸ್ ಕೊಡಲ್ವಂತೆ. ಏನು ಕಾಮಿಡಿ ಮಾಡ್ತಿದ್ದಾರೆ ನೋಡಿ ಇವರಿಗೆ. ಮಿನಿಮಮ್ ಕಾಮನ್ ಸೆನ್ಸ್ ಆದರೂ ಇದೆ ಇವರಿಗೆ. ಸರ್ಕಾರಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅನ್ಕೊಳ್ತೀನಿ ಇವರಿಗೆ. ಪ್ರತಿಯೊಂದು ಹೋರಾಟಕ್ಕೂ ನಾವು ಕಲಬುರಗಿಯಲ್ಲಿ ಹೋರಾಟ ಮಾಡಿದ್ರು ಇದೇ ಮಾಡಿದ್ರು, ಧಾರವಾಡದಲ್ಲಿ ಮಾಡಿದ್ರು ಇದೇ ಮಾಡಿದ್ರು, ಬೆಂಗಳೂರಲ್ಲಿ ಹೋರಾಟ ಮಾಡ್ತೀನಿ ಅಂತಂದ್ರು ಇದೇ ಮಾಡಿದ್ರು, ವಿಜಯಪುರದಲ್ಲಿ ಹೋರಾಟ ಮಾಡ್ತೀನಿ ಅಂತಂದ್ರು ಇದೇ ರೀತಿ ಮಾಡ್ತಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಸರ್ಕಾರನ ಕ್ಷಮಿಸಲ್ಲ. ಇವತ್ತು ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಆಗ್ಬೋದು. ಮುಂದಿನ ದಿನಗಳಲ್ಲಿ ನಾವು ಯತ್ನಾಳ್ ಸರ್ ಹೇಳಿದ್ದಾರೆ, ಇಲ್ಲಿಂದ ವಿಜಯಪುರದಿಂದ ಬೇಕಾದ್ರೆ ನಾವು 1 ಲಕ್ಷ ಜನ ವಿದ್ಯಾರ್ಥಿಗಳು ನಾವು ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಸರ್ಕಾರ ಪೊಲೀಸ್ ಯೂಸ್ ಮಾಡಿಕೊಂಡು ಹತ್ತಿಕ್ಕಂತ ಕೆಲಸ ಮಾಡೋದು ಬಿಟ್ಬಿಟ್ಟು ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ಒಂದು ನೇಮಕಾತಿ ಮಾಡಲಿ. ಇಲ್ಲ ಅಂತಂದ್ರೆ ಇವರು ಇರೋಂಥ ಸಚಿವ ಸಂಪುಟದಲ್ಲಿರೋ ಎಲ್ಲರೂ ರಾಜೀನಾಮೆ ಕೊಡಲಿ. ಸರ್ಕಾರ ಇವ್ರ ಕೈಲಿ ಆಗಿಲ್ಲ ಅಂತಂದ್ರೆ ಯಾರು ಆಡಳಿತ ಮಾಡಕ್ ಬರುತ್ತೆ, ವಿದ್ಯಾರ್ಥಿಗಳ ಪರವಾಗಿ ಜನಸಾಮಾನ್ಯರ ಪರವಾಗಿ ಯಾರು ಆಡಳಿತ ಕೊಡ್ತಾರೆ ಅಂತವ್ರು ಸರ್ಕಾರ ನಡೆಸ್ಲಿ. ಹೌದಾ ಇಲ್ವಾ? ಇವತ್ತು ವಿದ್ಯಾರ್ಥಿಗಳೆಲ್ಲ ನೋಡಿ, ಇವತ್ತು ತಟ್ಟೆ ಹಿಡ್ಕೊಂಡ್ಬಂದು ರೋಡಲ್ಲಿ ಊಟ ಮಾಡ ಒಂದು ಟೈಮ್ ಊಟಕ್ಕೋಸ್ಕರ 2 ಅವರ್ ಕ್ಯೂ ಹಚ್ಚಿ ಊಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಇವರಿಗೆ ಒಂದು ಜಾಬ್ ಸಿಕ್ಕಿದ್ರೆ 50,000 ರಿಂದ 60,000 ಸ್ಯಾಲ್ರಿ ಸಿಕ್ತಿತ್ತು. ಆದರೆ ಇವತ್ತು ಡೇ ಬೈ ಡೇ ಇವತ್ತು ಏಜ್ ಕ್ರಾಸ್ ಆಗ್ತಾ ಇದೆ. ಇವ್ರ ಹೆಲ್ತ್ ಕಂಡೀಷನ್ಸ್ ಸರಿ ಇಲ್ಲ. ಪ್ರತಿ ಒಬ್ಬರಿಗೂ ಇವತ್ತು ಫೈನಾನ್ಷಿಯಲ್ ಬರ್ಡನ್ ಇರ್ಬೋದು, ಎಕನಾಮಿಕಲ್ ಬರ್ಡನ್, ಸೋಷಿಯಲ್ ಬರ್ಡನ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ನಾನು ನೋಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ಗೆ ಪ್ರತಿ ಒಬ್ಬರಿಗೂ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಇವತ್ತು ಕ್ವಾಲಿಟಿ ಫುಡ್ ಇಲ್ಲ. ಇವತ್ತು ಉಳ್ಕೊಳಂತ ಒಂದು ರೂಮಿಗೆ ರೆಂಟ್ ಪೇ ಮಾಡೋಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಆ ಪರಿಸ್ಥಿತಿಗೆ ಸರ್ಕಾರ ತಗೊಂಬಂದಿದೆ. ಸರ್ಕಾರ ಏನಾದರೂ ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸ್ತೀವಿ. ಹೌದಾ ಇಲ್ವಾ? ಯಾಕೆ ಅಂತಂದ್ರೆ ಇದು ಕೊನೆ ಎಚ್ಚರಿಕೆ ಅಲ್ಲ. ಕೊನೆ ಎಚ್ಚರಿಕೆ ಪ್ರತಿ ಒಂದೊಂದಿನ ಹೋರಾಟ ಮಾಡಿ ಸುಮ್ಮನೆ ಇದೀವಿ. ಆದ್ರೆ ಈ ಸರಿ ಮಾತ್ರ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿರುವ ಪ್ರತಿಯೊಂದು ಮೂಲೆಯಿಂದ ವಿಜಯಪುರದಲ್ಲಿರುವ ದರ್ಬಾರ್ ಗ್ರೌಂಡ್ಗೆ ಬಂದು ಎಲ್ಲರೂ ಹೋರಾಟಕ್ಕೆ ಅನಿರ್ದಿಷ್ಟಾವಧಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಸರ್ಕಾರ ಎಲೆಕ್ಷನ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಇವತ್ತು ಬೈ ಎಲೆಕ್ಷನ್ 2 ಎಲೆಕ್ಷನ್ ಅಂತಂದ್ರೆ ಇಡೀ ಸರ್ಕಾರ ದಾವಣಗೆರೆ ಮತ್ತೆ ಬಾಗಲಕೋಟೆಗೆ ಹೋಗಿ ಎಲೆಕ್ಷನ್ ಮಾಡಕ್ಕಾಗುತ್ತೆ. ಇವರಿತ್ತು ನೇಮಕಾತಿ ಮಾಡೋಕ್ಕಾಗಲ್ಲ ಇವರಿಗೆ. ಮತ್ತೆ VIP ಟಿಕೆಟ್ ಬೇಕಂತೆ ಇವ್ರಿಗೆ ಕ್ರಿಕೆಟ್ ನೋಡೋದಕ್ಕೆ, IPL ಮ್ಯಾಚ್ ನೋಡೋದಕ್ಕೆ. ಇವ್ರಿಗೇನಾದ್ರೂ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ನಾಚಿಕೆ ಇದೆಯಾ ಇವರಿಗೆ? ಇದನ್ನ 3 ಬಿಟ್ಟು ಸರ್ಕಾರ ಆಗ್ಬಿಟ್ಟಿದೆ. ಇವತ್ತು ಬ್ರಿಟಿಷ್ ತರ ದಬ್ಬಾಳಿಕೆ ಮಾಡ್ತಿದ್ದಾರೆ. ಇವತ್ತು ಎಲ್ಲರೂ ಎಚ್ಚೆತ್ಕೊಬೇಕು. ಪ್ರತಿಯೊಂದು ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ಹೋರಾಟ ಮಾತ್ರ ಎಷ್ಟೊತ್ತು ತೆಗ್ತಿರೋ ಅದೇ ರೀತಿ ಹೋರಾಟ ಇನ್ನು ಜಾಸ್ತಿ ಆಗುತ್ತೆ ಹೊರತು ಯಾವುದೇ ರೀತಿ ಕಡಿಮೆ ಆಗಲ್ಲ. ಆಗುತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಸರ್ಕಾರ ಎಚ್ಚೆತ್ಕೊಬೇಕು. ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ ಮಾಡಬೇಕು. ಇವತ್ತು ಪೊಲೀಸ್ ಇಲಾಖೆಯಿಂದ ಕನಿಷ್ಠ 30,000 ವೇಕೆನ್ಸಿ ಇದೆ. ಒಂದು PCPSI ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಒಂದು ಟೀಚರ್ ವೇಕೆನ್ಸಿ ಇರ್ಬೋದು, ಸುಮಾರು 80,000 ಖಾಲಿ ಹುದ್ದೆ ಇದೆ. ಆ ಮಧು ಬಂಗಾರಪ್ಪ ಸರ್ ಒಂದು ಮಾಧ್ಯಮದ ಮುಖಾಂತರ ಬರ್ತಾರೆ. ಪ್ರತಿಯೊಂದು ಸತಿನೂ ಸುಳ್ಳು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಪ್ರತಿಯೊಂದು ದಿನನೂ ಸುಳ್ಳು ಸ್ಟೇಟ್ಮೆಂಟೇ. ಯಾಕೆಂದ್ರೆ ಅವರ PSTR ಇರ್ಬೋದು, GPSTR ಇರ್ಬೋದು, HSTR, PU ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಮತ್ತೆ ದೈಹಿಕ ಶಿಕ್ಷಕರು, ಸಂಗೀತ ಟೀಚರು, ಕಂಪ್ಯೂಟರ್ ಟೀಚರ್ ಯಾವ ನೋಟಿಫಿಕೇಶನ್ ಮಾಡಿಲ್ಲ. 3 ವರ್ಷದಲ್ಲಿ ಸಿಂಗಲ್ ನೋಟಿಫಿಕೇಶನ್ ಮಾಡಿಲ್ಲ ಶಿಕ್ಷಣ ಇಲಾಖೆಯಿಂದ. ಆರೋಗ್ಯ ಇಲಾಖೆಯಿಂದ 38,000 ಖಾಲಿ ಹುದ್ದೆ ಇದೆ. ಒಂದೇ ಒಂದು ಸ್ಟಾಫ್ ನರ್ಸ್ ನೋಟಿಫಿಕೇಶನ್ ಮಾಡಿಲ್ಲ ಇವ್ರ ಯೋಗ್ಯತೆಗೆ. 2,84,000 ಖಾಲಿ ಹುದ್ದೆಗಳನ್ನ ಇವರು ಸುಮ್ಮನೆ ಹಿಂಗೆ ಡ್ರಾಗ್ ಮಾಡ್ಕೊಂತ ಹೋಗ್ತಿದ್ದಾರೆ.
ಇಲ್ಲಿ ಮತ್ತೆ ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಲ್ಲಿ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ ನಮ್ಮ ಕರ್ನಾಟಕದಲ್ಲಿ 3,84,000 ಖಾಲಿ ಹುದ್ದೆ ಇದ್ರು ಸರ್ಕಾರ ಇವತ್ತು ಡಿಲೇ ಮಾಡ್ಕೊಂತಾನೆ ಬರ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳನ್ನ ಇವತ್ತು ಬೀದಿಗೆ ತಗೊಂಬಂದಿದೆ. ಇದೇ ರೀತಿ ಆದ್ರೆ ಹೋರಾಟಕ್ಕೆ ಏನಾದರೂ ನೀವು ಪರ್ಮಿಷನ್ಸ್ ಕೊಟ್ಟಿಲ್ಲ, ಇದೇ ರೀತಿ ಮುಂದುವರ್ತಾ ಅಂತಂದ್ರೆ ಕರ್ನಾಟಕದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಸೇರ್ಕೊಂಡು ಎಲ್ಲ ಮಿನಿಸ್ಟರ್ಸ್ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಮನೆ ಮುಂದೆ, ಸಿದ್ದರಾಮಯ್ಯ ಸರ್ ಅವ್ರ ಮುಂದೆ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದು ಎಚ್ಚರಿಕೆ ಅಲ್ಲ. ವಿದ್ಯಾರ್ಥಿಗಳ ಎಲ್ಲರನ್ನೂ ಒಗ್ಗಟ್ಟಾಗಿ ಮೂಲೆಯಿಂದ ಬೆಂಗಳೂರಿಗೆ ಒಂದಿನ ಬರ್ತೀವಿ. ನೀವು ಎಲೆಕ್ಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅದೇ ರೀತಿ ನೇಮಕಾತಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ತೋರಿಸ್ಬೇಕಾ ಬೇಡವಾ? ಓಕೆನಾ? ಮತ್ತೆ ಅದೇ ರೀತಿ ಇದನ್ನ ಈ ವಿಚಾರಗಳನ್ನ ಎಲ್ಲ ಕಡೆ ಶೇರ್ ಮಾಡಿ. ಇನ್ನೊಂದು ನಿಮ್ಮ ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗಿ. ಯಾಕೆಂದ್ರೆ ನಾಳೆ ನಾವು ಬೆಳಗ್ಗೆ 2 ಗಂಟೆ ಇಲ್ಲಿಂದ ಬಿಡ್ತಿದ್ದೀನಿ. ಕಲಬುರ್ಗಿ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಅಂದರೆ ಇವಾಗೆಲ್ಲ ಕೋರ್ಸು ಬೆಳಿಗ್ಗೆ 8 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಕರೆಕ್ಟಾ? ಬೇಸಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಅಲ್ಲಿ 8 ಗಂಟೆಗೆ ಫೈಲ್ ಮಾಡ್ಬೋದು. ಒಂದು 10:30 11 ಗಂಟೆ ಮ್ಯಾಟ್ರ್ ಲಿಸ್ಟ್ ಆಗುತ್ತೆ. ನಮಗೆ ನಾಳೆ ಪರ್ಮಿಷನ್ ಸಿಗುತ್ತೆ.